ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವಾಸಿ ಯೂಟ್ಯೂಬ್ ಚಾನಲ್. ನಾನಿವತ್ತು ನಮ್ಮ ನೇಟಿವ್ ಪ್ಲೇಸಿಂದ ಮೀನ್ಸ್ ನಾನು ಇರುವಂತಹ ಊರಿಂದ ಜಸ್ಟ್ 3 ಕಿಲೋಮೀಟರ್ಸ್ ದೂರದಲ್ಲಿರುವಂತಹ ಕುಂತಿ ಬೆಟ್ಟಕ್ಕೆ ಬಂದಿದ್ದೀನಿ. ಈ ಕುಂತಿ ಬೆಟ್ಟದ ವಿಶೇಷತೆ ಏನಂತ ಹೇಳೋದಾದರೆ, ಇಲ್ಲಿ ಮಹಾಭಾರತ ಕಾಲದಲ್ಲಿ ಪಾಂಡವರು ಬಂದು ಇಲ್ಲಿ ವಾಸ ಮಾಡ್ತಿದ್ರಂತೆ. ಸೊ ಆದ್ದರಿಂದ ಈ ಬೆಟ್ಟಕ್ಕೆ ಕುಂತಿ ಬೆಟ್ಟ ಅಂತ ಹೆಸರಿಟ್ಟಿದ್ದಾರೆ. ಈ ಕುಂತಿ ಬೆಟ್ಟದಲ್ಲಿ ಬೆಟ್ಟ ಅಲ್ಲದೆ ಇಲ್ಲಿ ಮಲ್ಲಿಕಾರ್ಜುನ ದೇವಸ್ಥಾನ ಕೂಡ ಇದೆ. ಅದನ್ನು ನೋಡೋಣ, ಹಾಗೆ ಕುಂತಿ ಬೆಟ್ಟದ ನೋಡೋಣ ಬನ್ನಿ. ಪಾಂಡುಪುರ ಸೈಡಿಂದ ಕುಂತಿ ಬೆಟ್ಟಕ್ಕೆ ಬರೋ ದಾರಿ. ನೀವು ಗೂಗಲ್ನಲ್ಲಿ ಮ್ಯಾಪ್ ಹಾಕ್ಕೊಂಡು ಕೂಡ ಈ ಕುಂತಿ ಬೆಟ್ಟಕ್ಕೆ ಬರ್ಬೋದು. ಎಷ್ಟು ಪ್ರಶಾಂತವಾಗಿದೆ ನೋಡಿ, ಯಾರೂ ಕೂಡ ಇಲ್ಲ. ಈಗ ಟೈಮ್ ಬಂದು 5:10 ಆಗಿದೆ, ನೋಡ್ಬೋದು ನೋಡಿ, 5:10 ಅಷ್ಟೇ. ನಾವು ಬಿಸಿಲು ಅಂತ ಅಂದ್ಬಿಟ್ಟು ಈ ಟೈಮಲ್ಲಿ ಬಂದಿದ್ದೀವಿ. ಯಾರಂದರೆ ಯಾರೂ ಇಲ್ಲ, ಎಲ್ಲೋ 1 or 2 ಮೆಂಬರ್ಸ್ ಅಷ್ಟೇ ಇರೋದು. ನಾನು ದಿಲೀಪ್ ಇಬ್ಬರು ಬಂದಿದ್ದೀವಿ. ಕುಂತಿ ಬೆಟ್ಟನ ವಿಸಿಟ್ ಮಾಡೋರು ಸ್ಕಿಪ್ ಮಾಡಿದೆ ಫುಲ್ ವಿಡಿಯೋ ನೋಡಿ, ನಿಮಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ ನೋಡಿ. ಯಾವುದೇ ರೀತಿ ವೆಹಿಕಲ್ ಸೌಂಡ್ ಆಗಲಿ ಬೇರೆ ಸೌಂಡ್ ಆಗಲಿ ಯಾವುದೂ ಕೂಡ ಇಲ್ಲ. ಇಲ್ಲಿ ನಮಗೆ ಪಕ್ಷಿಗಳ ಸೌಂಡ್ ಅಷ್ಟೇ ಕೇಳಿಸೋದು, ಅಷ್ಟು ಪೀಸ್ಫುಲ್ ಆಗಿದೆ ಇಲ್ಲಿ. ನಾನು ಹೇಳಿದ್ನಲ್ಲ ಮಲ್ಲಿಕಾರ್ಜುನ ಸ್ವಾಮಿ ಟೆಂಪಲ್ ಅಂತ, ಅದು ಇದೇನೆ. ಇದು ಲಾಕ್ ಆಗಿಬಿಟ್ಟಿದೆ. ಈ ಟೆಂಪಲ್ ಬೆಳಗ್ಗೆ 10ರಿಂದ ಸಂಜೆ 4 ಗಂಟೆ ತನಕ ಓಪನ್ ಇರುತ್ತೆ. ನಾವು ಬಂದಿರೋದು 5 ಗಂಟೆ ಆಗಿರೋದ್ರಿಂದ ಕ್ಲೋಸ್ ಆಗಿಬಿಟ್ಟಿದೆ ಅಷ್ಟೇ. ಪ್ರತಿದಿನ 10ರಿಂದ 4 ಗಂಟೆ ತನಕ ಓಪನ್ ಇರುತ್ತೆ. ಅಲ್ಲದೆ ಇಲ್ಲಿ ದೀಪಾವಳಿ ಟೈಮ್ನಲ್ಲಿ ತುಂಬ ವಿಶೇಷವಾಗಿ ಜಾತ್ರೆ ಮಾಡ್ತಾರೆ. ಆಗ ಇನ್ನೂ ನಿಜಕ್ಕೂ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ ಈ ಟೆಂಪಲ್ನ. ಬಟ್ ಇವಾಗ ಕ್ಲೋಸ್ ಆಗಿರೋದ್ರಿಂದ ನಾವು ನೋಡೋಕ್ಕಾಗಲ್ಲ ಒಳಗಡೆ. ಇನ್ನೊಂದು ಸಲ ಬಂದಾಗ ನಾನು ನಿಮಗೆ ತೋರಿಸ್ತೀನಿ. ಹಾಗೆ ಇಲ್ಲಿ ಸ್ಟೆಪ್ ಇದೆಯಲ್ಲ, ಈ ಸ್ಟೆಪ್ಪಿಂದ ಕೆಳಗಡೆ ಹೋದರೆ ನಮಗೆ ಕುಂತಿ ಬೆಟ್ಟ ಸ್ಕೂಲ್ ನೋಡ್ಬೋದಾಗಿದೆ. ಆ ಸ್ಕೂಲ್ನಲ್ಲಿ ಪ್ರೈಮರಿ ಹೈಸ್ಕೂಲ್ ಎಜುಕೇಷನ್ಸ್ ಎಲ್ಲ ಕೊಡ್ತಾರೆ. ಹಾಗೆ ಹಾಸ್ಟೆಲ್ ಕೂಡ ಇದೆ. ಅಲ್ಲಿ ಸ್ಟೂಡೆಂಟ್ಸ್ಗಳಲ್ಲಿ ಪಕ್ಕದಲ್ಲಿ ಗ್ರೌಂಡ್ನಲ್ಲಿ ಸ್ಟೂಡೆಂಟ್ಸ್ಗಳೆಲ್ಲ ಆಟ ಆಡ್ತಾ ಇದ್ದಾರೆ. ಬನ್ನಿ ಇನ್ನು ಈ ಕಡೆ ಈ ಟೆಂಪಲ್ಗೆ ಹೋಗೋಣ. ನಿಜಕ್ಕೂ ನೀವು ಇಲ್ಲಿಗೆ ಬಂದರೆ ಎಷ್ಟು ಪೀಸ್ಫುಲ್ ಅನಿಸುತ್ತೆ ಅಂದರೆ ಅಷ್ಟು ಸೈಲೆನ್ಸ್ ಆಗಿತ್ತು ನಾವು ಬಂದಿದ್ದ ದಿನ. ಅಲ್ಲದೆ ಯಾವುದೇ ಟೂರಿಸ್ಟ್ ಬಂದರೂ ಸಹ ಈವ್ನಿಂಗೇ ಬರೋದು ಅಂತ ಹೇಳ್ಬೋದು. ಈ ಬಿಸಿಲಲ್ಲಂತೂ ಮಧ್ಯಾಹ್ನ ಬಂದರೆ ಬೆಟ್ಟ ಹತ್ತಕ್ಕಾಗಲ್ಲ ಅಲ್ವಾ. ಸೊ ಆದ್ದರಿಂದ ಎಲ್ಲರೂ ಕೂಡ ಎಬೋವ್ 5ಗೆ ಬರ್ತಾರೆ ಅಂತ ಹೇಳ್ಬೋದು. ಅವರು ಅಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಟೆಂಪಲ್ ನೋಡೋಕ್ಕಾಗಲ್ಲ, ಬಟ್ ಬೆಟ್ಟ ಹತ್ತಿ ಟ್ರಕ್ಕಿಂಗ್ ಮಾಡ್ಬೋದು. ಹಾಗೆ ಇದು ಇನ್ನೊಂದು ಟೆಂಪಲ್ ಅಂತ ಹೇಳ್ಬೋದು. ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದ ಪಕ್ಕದಲ್ಲೇ ಇರೋದು ಇದು. ಇಲ್ಲಿ ನಾವು ದೊಡ್ಡದಾಗಿ ಬಸವ ಕೂತಿರೋದು ನೋಡ್ಬೋದಾಗಿದೆ. ಹಾಗೆ ಕೆಳಗಡೆ ಅಲ್ಲಿ ಚಿಕ್ಕದಾಗಿ ಗಣಪತಿನ ಕೆತ್ತನೆ ಮಾಡಿದ್ದಾರೆ. ಗುಹೆ ಕೂಡ ಇದೆ ಇಲ್ಲಿ. ಪಾಂಡವರು ಇದ್ದಂತಹ ಕಾಲದಲ್ಲಿ ಇಲ್ಲಿ ವಾಸವಾಗಿದ್ರು ಅನ್ನೋ ಪ್ರತೀತಿ ಇದೆ ಆ ಗುಹೆಯಲ್ಲಿ. ಅಲ್ಲದೆ ನಾವು ಈ ಬಸವನ ನೋಡ್ತೀವಲ್ಲ, ಇದರಲ್ಲಿ ಡಿಫ್ರೆನ್ಸ್ ಇದೆ ನೋಡಿ. ಒಂದು ಕಿವಿ ಕಟ್ ಹಾಕಿದೆ, ಇನ್ನೊಂದು ಕಿವಿ ಚೆನ್ನಾಗೇ ಇದೆ ಅಂತ ಹೇಳ್ಬೋದು. ಇಲ್ಲಿ ಪ್ರತಿ ವರ್ಷ ಕಿವಿ ಬೆಳೆಯುತ್ತೆ ಅನ್ನೋ ನಂಬಿಕೆ ಇದೆ. ಇಲ್ಲಿನ ಜನಗಳು ಹೇಳ್ತಾರೆ ಪ್ರತಿ ವರ್ಷ ಈ ಬಸವನಿಗೆ ಕಿವಿ ಬೆಳೆಯುತ್ತೆ ಅಂತ. ಆದ್ದರಿಂದ ಕಿವಿನ ಅಲ್ಲಿ ಕಟ್ ಮಾಡಿದ್ದಾರೆ. ಇದ್ರದ್ದು ಹಿಂದೆ ತುಂಬ ಒಂದು ಕಥೆನೇ ಇದೆ ಅಂತ ಹೇಳ್ಬೋದು. ಹಾಗೆ ಹಿಂದೆ ಬಂದರೆ ಇನ್ನೇನು ಕೂಡ ಇಲ್ಲ. ಈ ಟೆಂಪಲ್ಗೆ ಯಾವುದೇ ರೀತಿ ಅರ್ಚಕರು ಇಲ್ಲ. ಇದು ಹಿಂದೆಯಿಂದ ಸ್ಕೂಲ್ ಕಡೆಯಿಂದ ಬರೋ ದಾರಿಯಾಗಿದೆ ಈ ಬಸವನ ನೋಡೋಕ್ಕೆ. ಬರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನಕ್ಕೆ ಅಷ್ಟೇ ಅರ್ಚಕರಿರೋದು. ಈ ದೇವಸ್ಥಾನ ಯಾವಾಗಲೂ ಓಪನ್ ಆಗೇ ಇರುತ್ತೆ. ಈ ಗುಹೆನಲ್ಲಿ ಏನೂ ಕೂಡ ಇಲ್ಲ. ಒಳಗಡೆ ಒಂದು ಕಲ್ಲು ಬಂಡೆ ಇದೆ ಅಷ್ಟೇ. ಅದ್ರ ಹತ್ರ ಹೋಗೋಕ್ಕೆ ತುಂಬ ಭಯ ಆಗ್ತಿತ್ತು, ಆದ್ದರಿಂದ ದೂರದಿಂದ ವಿಡಿಯೋ ಮಾಡಿದ್ದೀನಿ. ಅಲ್ಲಿ ಒಳಗಡೆ ಸ್ವಲ್ಪ ಬೆಳಕು ಕೂಡ ಇಲ್ಲ. ಗುಹೆ ಆಗಿರೋದ್ರಿಂದ ಒಳಗಡೆ ಫುಲ್ ಕತ್ಲೆ ಇರುತ್ತೆ ಅಂತ ಹೇಳ್ಬೋದು. ಇಲ್ಲಿ ಪಾಂಡವರು ವಾಸ ಮಾಡ್ತಿದ್ರು ಅನ್ನೋದೊಂದು ನಂಬಿಕೆ ಇದೆ ಇಲ್ಲಿ. ಹಾಗೆ ಪಾಂಡವರು ವಾಸ ಮಾಡ್ತಿದ್ರು ಅನ್ನೋಕ್ಕೆ ಇಲ್ಲಿ ತುಂಬ ಕುರುಹುಗಳಿದೆ ಅಂತಲೂ ಹೇಳ್ಬೋದು. ಪಾಂಡವರು ಇಲ್ಲಿ ವಾಸ ಮಾಡ್ತಿರೋದ್ರಿಂದ ಇಲ್ಲಿ ಕುಂತಿ ಬೆಟ್ಟ ಅಂತ ಹೆಸರು ಬಂದಿದೆ. ಹಾಗೆ ನಮ್ಮದು ಪಾಂಡವಪುರ ಅಂತ ಹೆಸರು ಕೂಡ ಬಂದಿದೆ. ಇನ್ನು ಅಲ್ಲಿಂದ ಹೊರಗಡೆ ಬಂದರೆ ನಮಗೆ ಮತ್ತೆ ಪಕ್ಷಿಗಳ ಸೌಂಡ್ ಕೇಳ್ಸೋಕ್ಕೆ ಸ್ಟಾರ್ಟ್ ಆಯಿತು. ಈ ಸೌಂಡ್ ಎಲ್ಲಿ ಬರ್ತಿದೆ ಅಂತ ನೋಡೋದಾದರೆ, ಈ ಮಲ್ಲಿಕಾರ್ಜುನ ಸ್ವಾಮಿ ಗರ್ಭಗುಡಿದು ಮೇಲ್ಗಡೆ ಗುಡಿಗಳಿದೆಯಲ್ಲ, ಅಲ್ಲಿ ಅದೆಲ್ಲ ಗೂಡು ಕಟ್ಬಿಟ್ಟಿದೆ. ಅಲ್ಲದೆ ಇದು ದೇವಸ್ಥಾನದ ಹೊರಗಡೆಯಿಂದ ವ್ಯೂಸ್. ಆ ಕಡೆ ಬೆಟ್ಟನ ಕುಂತಿ ಬೆಟ್ಟ ಅಂತ ಕರೆಯೋದು, ಈ ಕಡೆ ಒನಕೆ ಬೆಟ್ಟ ಅಂತ ಕರೆಯೋದು. ಅಲ್ಲದೆ ಇವಾಗ ತುಂಬ ಟೂರಿಸ್ಟ್ ಇಲ್ಲಿಗೆ ಬರ್ತಾರೆ ಅಂತ ಹೇಳ್ಬೋದು. ಮಂಡ್ಯದಲ್ಲಿ ಇದು ಒಂದು ಕೂಡ ಫೇಮಸ್ ಟೂರಿಸ್ಟ್ ಪ್ಲೇಸ್ ಆಗಿದೆ. ಇಲ್ಲಿ ಗಣಪತಿ ನೋಡ್ಬೋದಾಗಿದೆ. ಈ ಗಣಪತಿಯನ್ನು ಕಲ್ಲು ಬಂಡೆನಲ್ಲಿ ಕೆತ್ತನೆ ಮಾಡಿರೋದು. ಅಲ್ಲಿ ಕಾಣಿಸ್ತಿದೆಯಲ್ಲ, ಆ ಕಲ್ಲು ಬಂಡೆನಲ್ಲೇ ಕೆತ್ತನೆ ಮಾಡಿರೋದು. ಎಷ್ಟು ದೊಡ್ಡದಾಗಿದೆ ನೋಡಿ. ಹಾಗೆ ಸ್ಟೆಪ್ಸ್ ಇದೆಯಲ್ಲ, ಆ ಸ್ಟೆಪ್ಸ್ ಮೇಲೆ ನಾವು ಹತ್ಕೊಂಡು ಹೋಗ್ಬೋದು. ಅಲ್ಲಿ ಸೈಡ್ನಲ್ಲಿ ನಿಂತ್ಕೊಂಡು ಫೋಟೋ ಕೂಡ ತೆಗೆಸ್ಕೋಬೋದು. ಅಲೋ ಮಾಡ್ತಾರೆ ಫೋಟೋಗೂ ಕೂಡ.
ನಾವು ಚಿಕ್ಕ ವಯಸ್ಸಿನಲ್ಲಿ ಆ ರೀತಿ ಮಾಡ್ತಿದ್ದೋ. ಹಾಗೆ ಈ ಕಡೆ ಬಂದರೆ ಇದು ಕಾಲಭೈರವ ಸ್ವಾಮಿ ದೇವಸ್ಥಾನ. ಇದು ಚಿಕ್ಕದಾಗಿ ಗುಡಿ ಇದೆ, ಇದು ಕೂಡ ಓಪನ್ ಆಗಿರಲಿಲ್ಲ. ನಂತರ ಮುಂದೆ ಬಂದರೆ ನಮಗೆ ಸರ್ಪಗುಡಿಗಳು ನೋಡ್ಬೋದಾಗಿದೆ. ಅದು 5 ಕೂಡ ಚಿಕ್ಕದಾಗಿ ಅವರು ಕಟ್ಟಿರುವಂತಹ ಸರ್ಪಗುಡಿಗಳು. ಇದಿಷ್ಟು ಇಲ್ಲಿರುವಂತಹ ದೇವಸ್ಥಾನದ ಗುಡಿಗಳು ಅಂತ ಹೇಳ್ಬೋದು. ನೋಡಿ ಪಕ್ಷಿಗಳು ಹೇಗೆ ಗೂಡು ಕಟ್ಟಿದೆ ಅಂತ ನಿಮಗೆ ಕಾಣಿಸ್ತಿರ್ಬೋದು ಅಲ್ಲಿ. ಇನ್ನು ಈ ಕಡೆ ಬಂದರೆ ಕೊಳ ಇದೆ. ಈ ಕೊಳ ಹಿಂದೆ ಇದು ಓಪನ್ ಆಗೇ ಇತ್ತು. ಈ ಥರ ಮೆಸ್ಸೆಲ್ಲ ಹಾಕಿ ಏನು ಕನ್ಸ್ಟ್ರಕ್ಷನ್ ಮಾಡಿರಲಿಲ್ಲ. ಈಗ ಒಂದು ವರ್ಷದಿಂದ ಟೂರಿಸ್ಟ್ ಜಾಸ್ತಿ ಆದಾಗೆ ಈ ಥರ ಮಾಡಿರೋದು. ಹಿಂದೆ ಇಲ್ಲಿ ತುಂಬ ಹಾವಿತ್ತು, ಹಾಗೆ ನೀರೆಲ್ಲ ಹಸಿರಾಗಿತ್ತು ಅಂತ ಹೇಳ್ಬೋದು. ಓಪನ್ ಮಾಡೋಣ. ನೋಡಿ ಈ ಕೊಳ ಎಷ್ಟು ದೊಡ್ಡದಾಗಿದೆ ಅಂತ. ಈಗ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಅಂತ ಹೇಳ್ಬೋದು. ನೀರು ಬಿಟ್ಟರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸ್ವಲ್ಪ ನೀರಿದೆ ನೋಡ್ಬೋದು ಅಲ್ಲಿ, ಅದು ಕೂಡ ಹಸಿರಾಗಿದೆ. ಅಲ್ಲದೆ ನೀವು ಆ ಕಡೆ ಚೌಟ್ರಿ ಇದೆ, ಮದುವೆ ಚೌಟ್ರಿ. ಅದು ಚಿಕ್ಕದಾಗಿ ದೇವಸ್ಥಾನ ಇದೆ. ಹಾಗೆ ಅದು ಹಳೆಯ ದೇವಸ್ಥಾನ, ಅದು ತುಂಬ ಬಿದೋಗಿದೆ. ಇನ್ನು ಯಾರೇ ಟೂರಿಸ್ಟ್ ಬಂದರೂ ಸಹ ಇಲ್ಲಿ ಈ ಜಾರ್ಕೊಪ್ಪೆನ ಹಾಡಿ ನಂತರ ಅವರು ಟ್ರೆಕ್ಕಿಂಗ್ ಮಾಡೋದು ಅಂತ ಹೇಳ್ಬೋದು. ಹಾಗೆ ನಾನು ಕೂಡ ಇರಲಿ ಅಂತ ಒಂದು ವಿಡಿಯೋ ಮಾಡ್ಕೊಂಡಿದ್ದೆ. ನೋಡಿ ಈ ರೀತಿಯದು ಜಾರುತ್ತೆ. ಅದು ಎಲ್ಲರೂ ಆಟ ಆಡಿ ಅಲ್ಲಿ ತುಂಬ ನೈಸ್ ಆಗಿಬಿಟ್ಟಿದೆ. ನೀವೇ ನೋಡ್ಬೋದು ಅಲ್ಲಿ ಹೇಗಿದೆ ಅಂತ ರೂಟು. ಅಷ್ಟು ದೂರದಿಂದ ಕೂಡ ಅದು ಜಾರುತ್ತೆ ಅಂತ ಹೇಳ್ಬೋದು. ಇದಾದಮೇಲೆ ನಾವು ಕೂಡ ಬೆಟ್ಟ ಹತ್ತೋಣ ಸ್ವಲ್ಪ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ದೋ. ನಾನು ಜಸ್ಟ್ ನಿಮಗೆ ವ್ಯೂ ತೋರ್ಸೋಕ್ಕೋಸ್ಕರ ಅಷ್ಟು ದೂರ ಬೆಟ್ಟ ಹತ್ತುತ್ತಿರೋದು. ಸಂಜೆ ಆಗಿದ್ರೂ ಸಹ ಸ್ವಲ್ಪ ಕಲ್ಲು ಸುಡ್ತಾ ಇತ್ತು. ಯಾರೆಲ್ಲ ಫುಲ್ ಬೆಟ್ಟ ಹತ್ತುತ್ತೀನಿ, ಒನಕೆ ಬೆಟ್ಟ ತನಕ ಹೋಗ್ತೀನಿ ಅಂತ ಅಂದ್ಕೊಂಡಿರ್ತೀರ ಅವರು ಶೂ ಹಾಕೋ ಬನ್ನಿ. ಹಾಗೆ ಈವ್ನಿಂಗ್ ಟೈಮ್ ಬನ್ನಿ, ಬಿಸಿಲಿರಲ್ಲ, ನೀವು ಈಸಿಯಾಗಿ ಹತ್ಬೋದು, ಹಾಗೆ ಇಳಿಬೋದು. ಅಲ್ಲದೆ ಇಲ್ಲಿ ನೈಟ್ ಟ್ರೆಕ್ಕಿಂಗ್ ಕೂಡ ಮಾಡ್ತಾರೆ, ಫೈರ್ ಕ್ಯಾಂಪ್ ಕೂಡ ಎಲ್ಲ ಹಾಕ್ತಾರೆ. ಇವಾಗ ಜಸ್ಟ್ ಯಾರೋ ಒಬ್ಬರು ಟೂರಿಸ್ಟ್ ಬಂದರು. ಇಲ್ಲಿ ತನಕ ನಾನು ದಿಲೀಪ್ ಇಬ್ಬರೇ ಸಹ ಇದ್ದದ್ದು. ಅವರು ದಿಲೀಪ್ನ ಇನ್ಫಾರ್ಮೇಷನ್ ಕೇಳ್ತಿದ್ದಾರೆ ಹೇಗೆ ಬೆಟ್ಟ ಹತ್ತೋದು ಅಂತ. ನೋಡಿ ನೀವು ಆ ಕಡೆಯಿಂದನೂ ಸಹ ಅಲ್ಲಿ ರೂಟ್ ಇದೆಯಲ್ಲ, ಆ ಕಡೆಯಿಂದನೂ ಸಹ ಹೋಗಿ ಬೆಟ್ಟ ಹತ್ಬೋದು. ಇಲ್ಲ ಅಂತಂದರೆ ನಾವು ಹತ್ತುತ್ತಿರೋ ರೂಟಿಂದನೂ ಸಹ ಬೆಟ್ಟ ಹತ್ಬೋದಾಗಿದೆ. ನೀವು ಇಲ್ಲಿ ತುಂಬ ಶೂಟಿಂಗ್ಸ್ ನಡೆದಿದೆ. ನೀವು ಸಂಗೊಳ್ಳಿ ರಾಯಣ್ಣ ಮೂವಿನಲ್ಲಿ ಈ ಕುಂತಿ ಬೆಟ್ಟ ಸೀನ್ ನೋಡ್ಬೋದು. ಹಾಗೆ ಇನ್ನು ಬೇರೆ ಬೇರೆ ಮೂವಿ ಶೂಟಿಂಗ್ಸ್ ಕೂಡ ಇಲ್ಲಿ ನಡೆದಿದೆ. ಇದೊಂದು ಶೂಟಿಂಗ್ ಪ್ಲೇಸ್ ಅಂತ ಸಹ ಹೇಳ್ಬೋದಾಗಿದೆ. ದಿಲೀಪ್ ಅವ್ರಿಗೆ ಇನ್ಫಾರ್ಮೇಷನ್ ಕೊಡ್ತಿದ್ದಾರೆ. ನನಗಿಲ್ಲಿ ನಿಂತ್ಕೊಳ್ಳೋಕ್ಕಾಗ್ತಿಲ್ಲ, ನಿಮಗೆ ಹತ್ತಿ ನಾನು ವ್ಯೂ ತೋರಿಸ್ತೀನಿ. ಈಗ ಬೆಟ್ಟ ಹತ್ತೋಣ. ನೋಡಿ ನಿಮಗೆ ಬೆಟ್ಟದ ಮೇಲ್ಗಡೆಯಿಂದ ವ್ಯೂ ತೋರಿಸ್ತೀನಿ. ಆ ಕೊಳದಲ್ಲಿ ನೀರಿದ್ದಿದ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಇವಾಗ ನೀರಿಲ್ಲದಿರೋ ಕಾರಣ ಖಾಲಿಯಾಗಿ ಕಾಣಿಸ್ತಾ ಇದೆ. ಇವಾಗ ತಾನೇ ಟೂರಿಸ್ಟ್ ಬಂದಿದ್ರಲ್ಲ, ಅವರು ಸಹ ಬೆಟ್ಟ ಹತ್ತೋಕ್ಕೆ ರೆಡಿಯಾಗಿದ್ದಾರೆ. ನಾನು ಕೂಡ ಇನ್ನೂ ಸ್ವಲ್ಪ ದೂರ ಹತ್ತೋಣ ಅಂತ ದಿಲೀಪ್ಗೋಸ್ಕರ ಕಾಯ್ತಾ ಇದ್ದೀನಿ. ಅಷ್ಟು ದೂರ ಹತ್ತೋಣ. ನೋಡಿ ಈ ವ್ಯೂಸಲ್ಲಿ ನಮಗೆ ನಮ್ಮ ಹಳ್ಳಿ ನೋಡ್ಬೋದಾಗಿದೆ. ಸುತ್ತಮುತ್ತ ಹಳ್ಳಿ ಎಲ್ಲ ಕಾಣಿಸುತ್ತೆ ನಾವು ಇಷ್ಟು ದೂರ ಹತ್ತಿರೋದ್ರಿಂದ. ಇನ್ನೂ ಸ್ವಲ್ಪ ದೂರ ಹತ್ತಿದ್ರೆ ಇನ್ನೂ ದೂರ ವ್ಯೂಸ್ ಕಾಣಿಸುತ್ತೆ. ಅಲ್ಲದೆ ಅಲ್ಲಿ ಇನ್ಶಿಯಲ್ಗಳನ್ನೆಲ್ಲ ಕೆತ್ತನೆ ಮಾಡಿದ್ದಾರೆ. ನೋಡಿ ಅವ್ರ ಫೇವ್ರೆಟ್ ಪರ್ಸನ್ಸ್ ಇನ್ಶಿಯಲ್ಸ್ನೆಲ್ಲ ಅವರು ಕೆತ್ತನೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಟೂರಿಸ್ಟ್ಗಳೇ ಮಾಡಿರೋದು ಇದು. ಇಲ್ಲಿ ಪ್ರತಿಯೊಂದು ಬಂಡೆಕಲ್ಲುಗಳು ಸಹ ಬೇರೆ ಬೇರೆ ಶೇಪ್ನಲ್ಲಿದೆ. ಯಾವುದು ಕೂಡ ಒಂದೇ ರೀತಿ ನಮಗೆ ಕಾಣಿಸಲ್ಲ, ಎಲ್ಲ ಕೂಡ ಬೇರೆ ಬೇರೆ ಶೇಪ್ನಲ್ಲಿದೆ ಅಂತ ಹೇಳ್ಬೋದು. ಅಲ್ಲದೆ ನಾವು ಬೆಟ್ಟದ ಮೇಲ್ಗಡೆನೂ ಸಹ ಮರ ಗಿಡಗಳು ಬೆಳೆದಿರೋದು ನೋಡ್ಬೋದಾಗಿದೆ. ನೋಡಿ ಇದು ವ್ಯೂ ಮಾತ್ರ ಸೂಪರಾಗಿತ್ತು ಅಂತ ಹೇಳ್ಬೋದು. ಹಾಗೆ ನಾವು ಇಲ್ಲಿ ಅಪೋಸಿಟ್ ಇದೆಯಲ್ಲ, ಅದು ಕುಂತಿ ಬೆಟ್ಟ ವ್ಯೂ. ಅದು ಕುಂತಿ ಬೆಟ್ಟ. ನಾನು ಈಗ ಹತ್ತಿರೋದು ಒನಕೆ ಬೆಟ್ಟ. ನಾವು ಆ ಬೆಟ್ಟಕ್ಕೂ ಸಹ ಹತ್ಬೋದು, ಅದಕ್ಕೂ ಬೇರೆ ರೂಟ್ ಇದೆ ಆ ಕಡೆ ಸೈಡು. ಕಾಮನ್ ಆಗಿ ಬರೋ ಟೂರಿಸ್ಟ್ ಎಲ್ಲ ಹತ್ತೋದು ಒನಕೆ ಬೆಟ್ಟಕ್ಕೆ. ಈ ಒನಕೆ ಬೆಟ್ಟದಲ್ಲೇ ತುಂಬ ಕುರುಹುಗಳಿದೆ ಅಂತ ಹೇಳ್ಬೋದು ಪಾಂಡವರದು. ಆದ್ದರಿಂದ ಎಲ್ಲರೂ ಸಹ ಈ ಒನಕೆ ಬೆಟ್ಟಕ್ಕೆ ಹತ್ತೋದು. ನೋಡಿ ಅಲ್ಲಿ ಪಾಂಡವಪುರದ್ದು ಒಂದು ಕೆರೆ ಕಾಣಿಸ್ತಿದೆ, ಅದರಲ್ಲೂ ಸಹ ನೀರಿಲ್ಲ, ಫುಲ್ಲು ಅದು ನೀರು ಇನ್ನೂ ಡೆಡ್ ಎಂಡಿಗೆ ಬಂದುಬಿಟ್ಟಿದೆ ಅಂತ ಹೇಳ್ಬೋದು.
ಇವಾಗ ಟೂರಿಸ್ಟ್ ಅವ್ರು ಬಂದಿದ್ರಲ್ಲ, ಅವ್ರಿಗೆ ರೂಟ್ ಗೊತ್ತಿಲ್ಲ. ಆದ್ದರಿಂದ ಅವರು ನಮ್ಮನ್ನು ಸ್ವಲ್ಪ ದೂರ ಬನ್ನಿ ನಮಗೆ ತೋರಿಸಿ ಅಂತ ಹೇಳಿದ್ರು. ಆದ್ದರಿಂದ ನಾವು ಅವ್ರ ಜೊತೆ ಹತ್ತುತ್ತಾ ಇದ್ದೀವಿ. ನಾವು ಸ್ವಲ್ಪ ಹತ್ತೋಣ ಅಂತ ಬಂದಿದ್ದು, ಆದರೆ ಅವ್ರಿಗೋಸ್ಕರ ನಾವು ಹತ್ತಬೇಕಾಗಿದೆ. ನೋಡಿ ಈ ರೀತಿ ಹತ್ತೋದು. ನೀವು ಶೂ ಹಾಕ್ಕೊಂಡು ಹತ್ತಿ ಅಂತ ಹೇಳ್ತೀನಿ. ಸ್ಕಿಡ್ ಏನಾಗಲ್ಲ, ಅಷ್ಟು ಕಲ್ಬಂಡೆಗಳೆಲ್ಲ ಸೇಫ್ಟಿ ಆಗಿರುತ್ತೆ. ಶೂ ಹಾಕ್ಕೊಂಡು ಹತ್ತಿ. ನಾವು ಕೆಳಗಡೆನೇ ಸ್ಲಿಪ್ಪರ್ ಬಿಟ್ಬಿಟ್ಟು ಬರೀ ಕಾಲ್ನಲ್ಲಿ ಬಂದೋದು. ನಮಗೆ ತುಂಬ ಹಿಂಸೆ ಅನ್ನಿಸ್ತು ಬೆಟ್ಟ ಹತ್ತಬೇಕಾದ್ರೆ. ಆದ್ದರಿಂದ ನಿಮ್ಗೆ ಹೇಳ್ತಿರೋದು, ಶೂ ಹಾಕ್ಕೊಂಡು ಬನ್ನಿ, ನಿಮಗೇನು ಅಷ್ಟು ಕಷ್ಟ ಅನಿಸಲ್ಲ. ಕಲ್ಲುಗಳು ಸಹ ಒತ್ತಲ್ಲ ಕಾಲಿಗೆ. ನೀವು ಈಸಿಯಾಗಿ ಟ್ರಕ್ಕಿಂಗ್ ಮಾಡ್ಬೋದು. ಬೆಟ್ಟ ಹತ್ತಬೇಕಾದ್ರೆ ತುಂಬ ಮಾತಾಡೋಕ್ಕಾಗಲ್ಲ, ಸುಸ್ತಾಗುತ್ತೆ. ಆದ್ದರಿಂದ ನಾನು ಅಲ್ಲಿ ವಿಡಿಯೋದಲ್ಲಿ ಮಾತಾಡೋಕ್ಕಾಗಲಿಲ್ಲ, ನಾನಿಲ್ಲಿ ವಾಯ್ಸ್ ಕೊಡ್ತಾ ಇದ್ದೀನಿ. ಹಾಗೆ ನಾವು ಬೆಟ್ಟ ಹತ್ತೋಕ್ಕಿಂತ ಮುಂಚೆ ನಮಗೆ ಏನೇನು ಎಸೆನ್ಷಿಯಲ್ ಬೇಕು ಅದನ್ನೆಲ್ಲವೂ ಸಹ ಕೆಳಗಡೆಯಿಂದಲೇ ನಾವು ತೊಗೊಂಡೋಗ್ಬೇಕಾಗುತ್ತೆ. ನೀವು ಮೇಲ್ಗಡೆ ಹೋಗ್ತಾ ಆಕ್ಸಿಜನ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ. ಆದರೆ ನಮಗೆ ಕುಡಿಯೋಕ್ಕೆ ನೀರಾಗಲಿ, ಹಾಗೆ ಸುಸ್ತಾದರೆ ತಿನ್ನೋಕ್ಕೆ ಯಾವುದೇ ರೀತಿ ಪದಾರ್ಥ ಆಗಲಿ ನಮಗೆ ಸಿಗಲ್ಲ. ಅಲ್ಲಿ ಯಾವುದೇ ರೀತಿ ಅಂಗಡಿಗಳು ಸಹ ಇಲ್ಲ. ಆದ್ದರಿಂದ ನೀವು ಕೆಳಗಡೆನೇ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ತಗೊಂಡು ಹೋಗಬೇಕಾಗುತ್ತೆ. ನಾವು ಸಹ ಟೂರಿಸ್ಟ್ ಜೊತೆ ಸೇರಿ ಅರ್ಧ ಬೆಟ್ಟ ಹತ್ತೇ ಬಿಟ್ವಿ. ನಾವು ಅಲ್ಲದೆ ಇಲ್ಲಿ ಒಂದು ಕಲ್ಲು ಬಂಡೆ ಹತ್ತಬೇಕಾಗುತ್ತೆ. ಈ ಬಂಡೆ ಹತ್ತಿದ್ರೆ ನಾವು ಕುಂತಿಕೊಳ ನೋಡ್ಬೋದು. ಆ ಕುಂತಿಕೊಳದಲ್ಲಿ ಏನು ವಿಶೇಷತೆ ಅಂತ ಹೇಳೋದಾದರೆ, ಪಾಂಡವರಿದ್ದಂತಹ ಕಾಲದಲ್ಲಿ ಕುಂತಿ ಆ ಕೊಳದಲ್ಲಿ ಸ್ನಾನ ಮಾಡ್ತಿದ್ರಂತೆ. ಅಲ್ಲದೆ ಅಲ್ಲಿ ಸ್ನಾನ ಮಾಡಿ ಅವರು ಒಣಗಾಕಿರೋ ಬಟ್ಟೆ, ಭೀಮಂದು ಪಾದದ ಗುರುತು ಇದೆಲ್ಲವೂ ಸಹ ಇದೆ ಅಲ್ಲಿ ಕುರುಹು. ಆ ಕುಂತಿ ಕೊಳದಲ್ಲಿ ಇವಾಗ ಅಂತ ಅಲ್ಲ, ಯಾವಾಗಲೂ ಸಹ ನೀರು ಇದ್ದೇ ಇರುತ್ತೆ, ನೀರು ಹರಿತಾನೆ ಇರುತ್ತಂತೆ. ಅಲ್ಲಿ ಟೂರಿಸ್ಟು ಯಾರು ಟ್ರಕ್ಕಿಂಗ್ ಹೋಗ್ತಾರೆ ಅವರು ಅದನ್ನು ತೀರ್ಥ ಪ್ರಸಾದ ರೂಪದಲ್ಲಿ ಅದನ್ನು ಸೇವನೆ ಮಾಡ್ತಾರೆ ಅಂತ ಹೇಳ್ಬೋದು. ಈ ಗುಹೆ ಇದೆಯಲ್ಲ, ಈ ಗುಹೆ ಒಳಗಿಂದ ಹೋದ್ರೂ ಸಹ ನಾವು ಕುಂತಿಕೊಳದ ಹತ್ರ ಹೋಗ್ತೀವಿ. ನಾವು ಅಷ್ಟೇ ಸಾಕು ಅಂತ ಅಂದ್ಬಿಟ್ಟು ಸ್ವಲ್ಪ ಕೆಳಗಡೆ ಬಂದ್ವಿ. ಈ ಕೆಳಗಡೆ ಬಂದರೆ ಸನ್ಸೆಟ್ ವ್ಯೂ ಅಂತೂ ತುಂಬ ಬ್ಯೂಟಿಫುಲ್ ಆಗಿತ್ತು ಅಂತ ಹೇಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ವ್ಯೂ ಅಂತ. ನಿಜಕ್ಕೂ ಒಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಈ ಟ್ರಕ್ಕಿಂಗ್ ಮಾಡೋದು ಕುಂತಿ ಬೆಟ್ಟನ. ಅಲ್ಲದೆ ವ್ಯೂ ನೋಡಿಕೊಂಡು ಹಾಗೆ ಕೆಳಗಡೆ ಬಂದ್ವಿ. ಆಗಲೇ ತುಂಬ ಜನ ಬಂದುಬಿಟ್ಟಿದ್ರು ಟೂರಿಸ್ಟ್ಗಳು. ನೋಡಿ ಚಿಕ್ಕ ಮಕ್ಕಳೆಲ್ಲ ಹೇಗೆ ಜಾರ್ಕೊಪ್ಪನೆಲ್ಲ ಆಟ ಆಡ್ತಿದ್ದಾರೆ ಅಂತ. ಇಲ್ಲಿ ಯಾರೇ ಬಂದರೂ ಸಹ ಇದರಲ್ಲಿ ಆಟ ಆಡೇ ನಂತರ ಅವರು ಹೋಗೋದು. ನೋಡಿ ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ ಆಟ ಆಡ್ಕೊಂಡು ಅಂತ. ಎಲ್ಲ ಈವ್ನಿಂಗೇ ಬರೋದು ಇಲ್ಲಿ ತುಂಬ. ನೋಡಿ ಎಷ್ಟು ಕಾರ್ಗಳು ನಿಂತಿದೆ ಅಂತ. ನಾವು ಇದನ್ನು ನೋಡಿಕೊಂಡು ಇನ್ನು ಹೊರಟು. ಆಗಲೇ ಟೈಮು 6:15 ಆಗಿತ್ತು. ನಾವು 1.5 hour ಇಲ್ಲಿ ಟೈಮ್ ಸ್ಪೆಂಡ್ ಮಾಡು ಅಂತ ಹೇಳ್ಬೋದು. ನೋಡೋಣ ನೆಕ್ಸ್ಟ್ ಟೈಮ್ ಬರೋ ಅಷ್ಟರಲ್ಲಿ ಈ ಕೊಳದಲ್ಲಿ ನೀರು ತುಂಬಿರುತ್ತೋ ಇಲ್ವೋ ಅಂತ. ನೋಡಿ ಹಳೇ ದೇವಸ್ಥಾನ ಎಲ್ಲ ಹಳೇದಾಗಿ ಎಲ್ಲ ಬಿದ್ದೋಗಿದೆ. ಹಾಗೆ ಇನ್ನೊಂದು ದೇವಸ್ಥಾನ ಇಲ್ಲಿ ಏನಿಲ್ಲ ಅಂತಲೂ ಒಂದು 6-7 ದೇವಸ್ಥಾನ ಇದೆ. ಇದು ಪಾಂಡವಪುರ ಸೈಡಿಂದ ಯಾರೆಲ್ಲ ಬರ್ತೀರಾ ಅವರು ಬರೋ ರೂಟ್ ಆಗಿದೆ ಇದು ಕುಂತಿ ಬೆಟ್ಟಕ್ಕೆ. ನೋಡಿದ್ರಲ್ಲ ಕುಂತಿ ಬೆಟ್ಟದ ಬಗ್ಗೆ ನನಗೆ ಗೊತ್ತಿರೋಷ್ಟು ನಾನು ನಿಮಗೆ ತಿಳಿಸಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.